ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಸೊ ಇವತ್ತು ಹಾಲು ಉಕ್ಸ್ಬೇಕು ಅಂತಂದು ಇಲ್ಲಿ ಬಂದಿದ್ದೀವಿ. ಹಾಗೆ ಅದ್ರ ಜೊತೆಗೆ ಮನೆ ಶಿಫ್ಟಿಂಗ್ ಕೂಡ ಇವತ್ತೇ ಇರುತ್ತೆ. ಹಾಗಾಗಿ ಯಾರ ಮನೆ ಹಾಲು ಉಕ್ಸ್ತಾ ಇದ್ದೀವಿ, ಯಾವುದಿದು ಮನೆ ಅಂತಂದು ನಾನು ಹೇಳ್ತೀನಿ. ಹಾಗೆ ಈ ವಿಡಿಯೋನ ಕಂಟಿನ್ಯೂ ಪೂರ್ತಿಯಾಗಿ ನೋಡ್ತಾ ಇರಿ. ನಾನು ಮತ್ತು ನನ್ನ ಮಕ್ಕಳು ಹಾಗೆ ಹಸ್ಬೆಂಡ್ ಎಲ್ಲರೂ ಕೂಡ ಬಂದಿದ್ದೀವಿ. ಹಾಗೆ ಅಮ್ಮನೂ ಕೂಡ ಬಂದಿದ್ದಾರೆ ಹಾಲು ಉಕ್ಸೋದಕ್ಕೆ ಅಂತ. ಸೊ ಈ ಮನೆ ಇರೋದು ಫಸ್ಟ್ ಫ್ಲೋರಲ್ಲಿ. ಸೊ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಇವಾಗ. ನಾವು ಬರೋ ಅಷ್ಟರಲ್ಲಿ ಎಲ್ಲ ಕೂಡ ರೆಡಿ ಮಾಡಿಟ್ಟಿದ್ರು ಅಮ್ಮ. ನೋಡ್ತಾ ಇರ್ಬೋದು, ರಂಗೋಲಿ ಹಾಕಿ ಮಾವಿನ ತೋರಣ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದಾರೆ. ಸೊ ಇವತ್ತು ಹಾಲು ಉಕ್ಸ್ತಾ ಇರೋದು ನಾವು ಅಮ್ಮ ಮನೆಗೆ ಹಾಲು ಉಕ್ಸ್ತಾ ಇದ್ದೀವಿ. ಅವರು ಮನೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸೊ ಹೊಸ ಮನೆಗೆ ಹಾಲು ಉಕ್ಸೋದಕ್ಕೆ ಅಂತಂದು ಎಲ್ಲರೂ ಕೂಡ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಪೂಜೆ ಎಲ್ಲ ಮಾಡಿ ರೆಡಿ ಇಟ್ಟಿದ್ರು ನಾವು ಬರೋ ಅಷ್ಟರಲ್ಲಿ. ಸೊ ಒಂದು 8:30ಗೆ ಬರೋಕ್ಕೆ ಹೇಳಿದ್ರು. ನಾವು 9 ಗಂಟೆನೋ 9:30 ಆಯಿತು. ಇನ್ನೂ ಕೂಡ ಪೂಜೆ ಎಲ್ಲ ಏನೂ ಸ್ಟಾರ್ಟ್ ಮಾಡಿರಲಿಲ್ಲ. ಗ್ಯಾಸ್ ಸ್ಟವ್ದು ಫಿಟ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಲೇಟ್ ಆಯಿತು ಹಾಲು ಉಕ್ಸೋದು. ಹಾಗಾಗಿ ಈಗ ಅಮ್ಮ ಬಂದ ತಕ್ಷಣವೇ ಗಂಗಾಜಲ ಮತ್ತು ಗೋಮೂತ್ರ ಎರಡನ್ನೂ ಕೂಡ ಮನೆಗೆ ಹಾಕ್ತಾ ಇದ್ದಾರೆ. ಸೊ ನಾವು ಯಾವುದೇ ಬೇರೆ ಮನೆಗೆ ಹೋದರೂ ಕೂಡ ಈ ಥರ ಗಂಗಾಜಲ ಮತ್ತು ಗೋಮೂತ್ರನ ಸೊ ಮನೆ ಪೂರ್ತಿ ಹಾಕಿಬಿಟ್ಟು ಮನೆನ ಶುದ್ಧ ಮಾಡೋದು, ಅಥವಾ ಏನೋ ನೆಗೆಟಿವಿಟಿ ಇದ್ದರೂ ಕೂಡ ಕ್ಲೀನ್ ಆಗುತ್ತೆ ಅಂತ, ಕ್ಲೆನ್ಸಿಂಗ್ ಮಾಡೋದು ಅಂತ ಹೇಳ್ತಾರೆ ಮನೇನ. ಆ ಥರ ಮಾಡ್ತಾ ಇದ್ದಾರೆ ಅಮ್ಮ. ಎಲ್ಲ ಕಡೆನೂ ಹಾಕ್ತಾ ಇದ್ದಾರೆ. ಎಲ್ಲ ಮೂಲೆಗೂ, ಗೋಡೆಗೆ, ನೆಲಕ್ಕೆ ಎಲ್ಲ ಕಡೆನೂ ಕೂಡ ನೀರನ್ನು ಹಾಕಿ ಮನೆನ ಕ್ಲೆನ್ಸ್ ಮಾಡ್ತಾ ಇದ್ದಾರೆ. ಸೊ ಮುಂಚೆ ಯಾರಿದ್ರೋ ಏನಿದ್ರೋ ಯಾವ ಥರ ಇದ್ರೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲನೂ ಕೂಡ ಕ್ಲೀನ್ ಆಗಲಿ, ಶುದ್ಧ ಆಗಲಿ, ನೆಗೆಟಿವಿಟಿ ಎಲ್ಲ ಹೋಗಲಿ ಅಂತ ಎಲ್ಲ ಕಡೆಗೂ ಕೂಡ ಹಾಕ್ತಾ ಇದ್ದಾರೆ. ನನ್ನ ಮಗ ಬಂದ ತಕ್ಷಣವೇ ಫೋನ್ ನೋಡ್ತಾ ಇದ್ದಾನೆ. ಸೊ ಅಲ್ಲಿ ಚಾಪೆ ಎಲ್ಲ ಏನೂ ತಂದಿರಲಿಲ್ಲ. ಹಂಗಾಗಿ ನನ್ನ ತಮ್ಮಂಗೆ ಹೇಳಿದ್ದೆ ಕೆಳಗಡೆ ಕುತ್ಕೊಳ್ಳೋದಕ್ಕೆ ಚಾಪೆ ತೊಗೊಂಬರಕ್ಕೆ ಹೇಳಿದ್ದೆ. ಚೇರ್ ಕೂಡ ಇರಲಿಲ್ಲ ಅಲ್ವಾ, ಹಾಗಾಗಿ ತುಂಬ ಹೊತ್ತು ನಿಂತ್ಕೋಬೇಕು. ಮಕ್ಕಳಾದರೂ ಸ್ವಲ್ಪ ಕುತ್ಕೊತಾರೆ ಅಂತ. ಇದು ದೇವ್ರ ಮನೆ ಈ ಥರ ಹಾಲಲ್ಲೇ ಬಂದಿದೆ. ಸೊ ಸಿಂಪಲ್ಲಾಗಿ ಚೆನ್ನಾಗಿದೆ ದೇವ್ರ ಮನೆ. ಸಾಕು, ನಮ್ಮಮ್ಮಂಗೆ ಜಾಸ್ತಿ ಕ್ಲೀನ್ ಮಾಡೋದು ಅದೆಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದು ಅವ್ರಿಗೆ ಕೆಳಗಡೆ ಕುತ್ಕೊಂಡು ಪೂಜೆ ಮಾಡೋದೇ ಇಷ್ಟ. ಬಟ್ ಅವ್ರು ಎಲ್ಲೋ ಹೋದ್ರೂ ಕೂಡ ಇದೇ ಥರನೇ ದೇವ್ರ ಮನೆ ಸಿಕ್ಕಿದೆ. ಇವಾಗೆಲ್ಲ ಬೆಂಗಳೂರಲ್ಲಿ ಇದೇ ಥರನೇ ದೇವ್ರ ಮನೆ ಮಾಡ್ತಾರೆ. ಸೊ ಚಿಕ್ಕದಾಗಿ ಈ ಥರ ಕಪಾಟ್ ಒಳಗಡೆ ದೇವ್ರನ್ನ ಇಟ್ಟು ಪೂಜೆ ಮಾಡೋ ಥರನೇ ಇರುತ್ತೆ. ಬಟ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ. ಬಟ್ ಕುತ್ಕೊಂಡು ಪೂಜೆ ಮಾಡಿದ್ರೇ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಅಮ್ಮ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ರು. ನಾನು ಹೋಗಿ ದೀಪ ಹಚ್ತಾ ಇದ್ದೀನಿ. ಹಾಗೆ ನಮ್ಮ ತಮ್ಮನ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ರು. ಸೊ ಹಂಗಾಗಿ ನಮ್ಮಮ್ಮ ವೇಟ್ ಮಾಡ್ತಾಯಿದ್ರು. ಸೊ ಫಸ್ಟು ಲಕ್ಷ್ಮಿ ತಮಗೆನ ಹೊರಗಡೆಯಿಂದ ತುಂಬ್ಕೊಂಬಂದು ಗಂಗೆ ಪೂಜೆ ಮಾಡಿ ತುಂಬ್ಕೊಂಬಂದಿಟ್ಟಿದ್ದು. ಹಾಗೆ ಲಕ್ಷ್ಮಿಗೆ ಉಡಿನ ಇಟ್ಟು ಸೊ ಇಲ್ಲೊಂದು ಚಿಕ್ಕದಾಗಿ ಓಂ ಬರೆಯೋಣ ಅಂತಂದು ಬರಿತಾ ಇದ್ದೀನಿ. ಅರಶಿನ ಏನು ಯೂಸ್ ಮಾಡ್ತಾ ಇಲ್ಲ, ಸುಮ್ಮನೆ ಹಿಂದ್ಗಡೆ ಕಲೆ ಆದರೆ ಅಂತಂದು ನಾನು ಹಂಗೆ ಲೈಟಾಗಿ ಬರಿತಾ ಇದ್ದೀನಿ ಗಂಧ ಯೂಸ್ ಮಾಡಿಕೊಂಡು. ಏನಾಗಲ್ಲ ಅಂತ ಅಂದರು ನಮ್ಮ ಮನೆಯವರು. ಅರಶಿನದೆಲ್ಲ ಹಾಕಿ ಬರಿ ಅಂತ ಹೇಳಿದ್ರು. ಸೊ ಗಂಧದಲ್ಲೂ ಕೂಡ ಸ್ವಲ್ಪ ಅರಶಿನ ಹಾಕಿ ಇರುತ್ತಲ್ವ, ಸೊ ಸಾಕು ಅಂತಂದು ಗಂಧದಲ್ಲೇ ಬರಿತಾ ಇದ್ದೀನಿ. ಸೊ ಈ ಥರ ಕಂಟಿನ್ಯೂ ಬರಿಬೇಕಂತೆ ಸ್ವಸ್ತಿಕ್ ಬರೆಯುವಾಗ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಸೊ ಹಂಗೆ ನಾನು ಒಂದು ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಅದಾದಮೇಲೆ ಕಂಟಿನ್ಯೂ ಬರೆದೆ. ಸೊ ಯಾವ ಥರ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ದೇವ್ರ ಮನೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈ ಕಡೆ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಈ ಮಿರರೆಲ್ಲ ಬಂದು ಅಲ್ಲೇ ಸೆಟ್ ಆಗಿರೋದು ಅವರು ಓನರೇ ಹಾಕಿದ್ದಾರೆ. ನಾವೇನು ಹಾಕಿಲ್ಲ, ಇನ್ನು ಏನು ಐಟಮ್ ಏನೂ ತಂದಿಲ್ಲ. ಸ್ಟವ್ ಒಂದು ಬಿಟ್ಟರೆ ಏನೂ ತಂದಿಲ್ಲ ಅಮ್ಮ ಅವರು ಇನ್ನು. ಸೊ ಇನ್ನು ಇದನ್ನು ಫಿಕ್ಸ್ ಮಾಡಬೇಕು. ನೋಡ್ತಾ ಇರ್ಬೋದು, ಪೈಪ್ ಕಟ್ ಮಾಡಿಸ್ಕೊಂಬರೋಕ್ಕೆ ಅಂತ ಹೋಗಿದ್ದ ನನ್ನ ತಮ್ಮ, ಇವಾಗ ಬಂದಿದ್ದಾನೆ. ಇನ್ನು ಪೈಪ್ ಫಿಕ್ಸ್ ಮಾಡಬೇಕು ಅದಕ್ಕೆ. ಅಷ್ಟೊತ್ತಿಗೆ ಇನ್ನು ದೀಪ ಗೀಪ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅಮ್ಮ, ಧೂಪ ಎಲ್ಲ ಹಾಕೋದಕ್ಕೆ. ಸೊ ಇದಕ್ಕೆ ಮುಂಚೆ ಈ ಮನೆಯಲ್ಲಿ ಬ್ಯಾಚುಲರ್ಸ್ ಇದ್ರಂತೆ. ಯಪ್ಪ ಸಿಕ್ಕಾಪಟ್ಟೆ ಜಿರಳೆ ಇತ್ತು ಅಂತಂದು ಹೇಳ್ತಾಯಿದ್ರು. ಎಲ್ಲನೂ ಕೂಡ ಕ್ಲೀನ್ ಮಾಡಿಸಿ ಹೋಗಿರೋದು ಅಷ್ಟು. ಬಟ್ ಮನೆ ತುಂಬಾ ಚೆನ್ನಾಗಿದೆ, ದೊಡ್ಡದಾಗಿದೆ. ಹಾಗಾಗಿ ನಮ್ಗೆ ಎಲ್ಲೋದ್ರೂ ರೂಮ್ ಚಿಕ್ಕದು ಸಿಗೋದು, ಅಥವಾ ಹಾಲ್ ಚಿಕ್ಕದಾಗೋದು, ಅಥವಾ ಬಾತ್ರೂಮ್ ಎಲ್ಲ ಒಂದೊಂದೇ ಇರೋದು, ಆ ಥರ ಆಗ್ತಾಯಿತ್ತು. ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ನಮ್ಮಮ್ಮ ದೊಡ್ಡದೇ ಇರಲಿ ಪರವಾಗಿಲ್ಲ ಅಂತಂದು ಇದೇ ಮನೆಯೇ ಫೈನಲ್ ಮಾಡಿದ್ದಾರೆ.
ತುಂಬ ದೊಡ್ಡ ದೊಡ್ಡ ಜಾಗ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಬಾಕ್ಸ್ ಎಲ್ಲ ಇಟ್ಕೋಬೋದು. ಏನು ಬ್ಯಾಚುಲರ್ಸ್ ಇದ್ರು ಅಂತಂದು ಸ್ವಲ್ಪ ಕ್ಲೀನ್ ಇರಲಿಲ್ಲ ಅಷ್ಟೇ. ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ ನೋ ಬ್ರೋಕರಲ್ಲಿ ಕರೆಸ್ಬಿಟ್ಟು. ಅಂದರೂ ಕೂಡ ಅಷ್ಟು ನೀಟಾಗಿ ಕ್ಲೀನ್ ಮಾಡಿಲ್ಲ. ನಮ್ಮ ಅಮ್ಮನೂ ಮತ್ತೆ ಬಂದು ಎಲ್ಲ ಕ್ಲೀನ್ ಮಾಡಿದ್ದಾರೆ. ಸೊ ಜಿರಳೆ ಸ್ಪ್ರೇ ಎಲ್ಲ ಹೊಡೆದು ಜಿರಳೆ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಯಾವುದೂ ಜಿರಳೆ ಇಲ್ಲ ಇವಾಗ. ಸೊ ಒಂದು ವಾರ ಮುಂಚೆಯಿಂದನೇ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇಲ್ಲಾಂದರೆ ತುಂಬಾ ಕಷ್ಟ ಜಿರಳೆ ಇತ್ತು ಅಂತಂದರೆ. ಸೊ ಈಗ ಗ್ಯಾಸ್ ಸ್ಟವ್‌ನ ಪೂಜೆ ಮಾಡಿ ಎಲ್ಲರೂ ವಿಭೂತಿ ಕುಂಕುಮ ಎಲ್ಲ ಹಚ್ಕೊತಾ ಇದ್ದಾರೆ. ನನ್ನ ತಮ್ಮಂದಿರು, ನನ್ನ ಮಗ ಎಲ್ಲರೂ ಕೂಡ ವಿಭೂತಿ ಕುಂಕುಮ. ನಮ್ಮ ಕಡೆ ಪೂಜೆ ಮಾಡಬೇಕು ಅಂದರೆ ಫಸ್ಟು ವಿಭೂತಿ ಕುಂಕುಮ ಇಟ್ಕೋಬೇಕು ಗಂಡು ಮಕ್ಳು ಹೆಣ್ಮಕ್ಳು ಎಲ್ಲರೂ. ಸೊ ನಾನು ನನ್ನ ಮಕ್ಕಳಿಗಷ್ಟೇ ಇಟ್ಟಿದ್ದೀನಿ. ಈಗ ಹಾಲು ಉಗ್ಸೋದಕ್ಕೆ ಅಂತಂದು ರೆಡಿ ಮಾಡ್ತಾಯಿದ್ದೀವಿ. ನನ್ನ ತಮ್ಮ ಬಂದು ಅದು ಏನು ಪೈಪ್ ಕಟ್ ಮಾಡಿಸಿ ಹಾಕಿದ್ದಾನೆ. ತುಂಬ ದೊಡ್ಡದಿತ್ತಂತೆ ಪೈಪು. ಅದಕ್ಕೆ ಅದನ್ನು ಕಟ್ ಮಾಡಿಸ್ಬಿಟ್ಟು ಫಿಕ್ಸ್ ಮಾಡೋದಕ್ಕೆ ಲೇಟ್ ಆಯಿತು. ಇನ್ನೊಂದು ಸ್ವಲ್ಪ ಟೈಮ್ ಇತ್ತಷ್ಟೇ 10 ಗಂಟೆಗೆ. ಎನಿವೆ 10 ಗಂಟೆ ಒಳಗಡೆ ಹಾಲು ಉಗ್ಸ್ಬೇಕು ಅಂತ ಹೇಳಿದರು. ಪೂಜೆ ಎಲ್ಲ ಆಗೋಗಿತ್ತು ಆಲ್ರೆಡಿ. ಇನ್ನೇನು ಹಾಲು ಉಗ್ಸೋದೊಂದೇ ಅಲ್ವಾ, ಒಂದು 10 ನಿಮಿಷದೊಳಗಡೆ ಹಾಲು ಉಕ್ಬಿಡುತ್ತೆ ಅಂತಂದು ಹಾಲನ್ನ ಹಾಕ್ತಾಯಿದ್ದೀನಿ. ಅರ್ಧ ಲೀಟ್ರ್ ಮೇಲೆ ಒಂದು 1/4 ಲೀಟ್ರ್ ಮತ್ತೆ ಎಕ್ಸ್ಟ್ರಾ ಹಾಲು ತಂದಿದ್ರಮ್ಮ. ಅಕಸ್ಮಾತ್ ಕಮ್ಮಿ ಆದರೆ ಅಂತಂದು ಹಾಗೆ ನಾನು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿದ್ದೆ. ಈ ಕಡೆ ಅಮ್ಮ ಫೈನಲ್ ಆಗಿ ಮಂಗಳಾರತಿನ ಮಾಡ್ತಾಯಿದ್ದಾರೆ. ಮಂಗಳಾರತಿ ಮಾಡಿ ಕಾಯಿ ಹೊಡಿತಾ ಇದ್ದಾರೆ. ಈ ಬೆಂಗಳೂರಿಗೆ ಬಂದಾಗಿಂದನೂ ಅವರು 1 BHKನಲ್ಲೇ ಇದ್ದರು. ಸೊ ಹಾಗಾಗಿ ಈ ಸತಿ 2 BHK ನೋಡಬೇಕು ಅಂತಂದು. ಸೊ ಆ ಮನೆ ಅಂತೂ ತುಂಬ ದೊಡ್ಡದಾಗಿತ್ತು. 1 BHK ಅಂದರೂ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು. ಅದಕ್ಕೆ ಅವರು ಮನೇನ ಚೇಂಜೇ ಮಾಡಿರಲಿಲ್ಲ. ಸೊ ಇವಾಗ 4-5 ವರ್ಷ ಆಯ್ತಲ್ಲ, ಸೊ ಚೇಂಜ್ ಮಾಡೋಣ 2 BHKಗೆ ಹೋಗೋಣ ಅಂತಂದು ಚೇಂಜ್ ಮಾಡಿದ್ದು. ಅಲ್ಲೂ ಕೂಡ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಇವ್ರಿಗೆ. ಸೊ ಅಲ್ಲಿ ಮನೆ ತುಂಬ ದೊಡ್ಡದಾಗಿದ್ದರಿಂದ ಎಷ್ಟು ದೊಡ್ಡ ಮನೇಲಿದ್ದೀವಿ ಅಂತ ಅನಿಸ್ತಾ ಇತ್ತು 1 BHKಲಿದ್ದರೂ ಕೂಡ. ಸೊ ಈ ಮನೆಯೂ ಕೂಡ ತುಂಬಾ ಚೆನ್ನಾಗಿದೆ, ದೊಡ್ಡದಾಗಿದೆ. ಹಾಗೆ 2 ಬೆಡ್ರೂಮ್ ಇದೆ ಅನ್ನೋದೊಂದೇ ಅಷ್ಟೇ. ಸೇಮ್ ಆ ಮನೆ ಯಾವ ಥರ ಇತ್ತೋ ಅದೇ ಥರನೇ ಇದೆ. ಬಾಲ್ಕನಿ ಒಂದಿಲ್ಲ. ಸೊ ಬಾಲ್ಕನಿ ಬಂದುಬಿಟ್ಟು ಫ್ರಂಟಲ್ಲಿ ಬರುತ್ತೆ. ಸೊ ಮುಂಚೆ ಇದ್ದಿದ್ದು ಅಪಾರ್ಟ್ಮೆಂಟ್ ಅಲ್ವಾ, ಅಪಾರ್ಟ್ಮೆಂಟಲ್ಲಿ ಬಾಲ್ಕನಿ ಇತ್ತು. 2 ಸೈಡು ಆ ಬಾಲ್ಕನಿ ಇತ್ತು, ಫ್ರಂಟು ಬ್ಯಾಕು. ಸೊ ಇಲ್ಲಿ ಬಂದುಬಿಟ್ಟು ಬರೀ ಫ್ರಂಟ್ ಅಷ್ಟೇ ಬಾಲ್ಕನಿ, ಅಂದರೆ ಮುಂದ್ಗಡೆ ವರಾಂಡ ಬರುತ್ತಲ್ವ ಅದಷ್ಟೇ ಬಾಲ್ಕನಿ ಬರುತ್ತೆ. ಹಾಗೆ ಗ್ರಿಲ್ ಡೋರ್ ಇದೆ. ಸೊ ಯಾವುದೇ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಸೊ ಸೇಫ್ಟಿ ಎಲ್ಲ ಚೆನ್ನಾಗಿದೆ. ಇದು ಅಪಾರ್ಟ್ಮೆಂಟ್ ಅಲ್ಲ, ಇದು ಇಂಡಿಪೆಂಡೆಂಟ್ ಹೌಸ್ ಇದು. ಸೊ ಫಸ್ಟ್ ಫ್ಲೋರ್ ಇದೆ ಅಷ್ಟೇ. ಸೊ ಏರಿಯಾನೂ ಕೂಡ ತುಂಬಾ ಸೈಲೆಂಟ್ ಅಂತ ಇಲ್ಲಿಗೆ ಬಂದಿದ್ದಾರೆ. ಸೊ ನಮಗೆ ಸ್ವಲ್ಪ ದೂರ, ಅಂದರೆ ನಾವು ಮುಂಚೆ ಇದ್ವಲ್ಲ ಅಲ್ಲೇ ಇರೋದು ಇವಾಗ. ನಾವು ಹೊಸ ಮನೆ ತೊಗೊಳೋಕ್ಕಿಂತ ಮುಂಚೆ ಇದ್ವಲ್ಲ ಅದೇ ಏರಿಯಾದಲ್ಲೇ ಒಂಚೂರು ಮುಂದೆ ಬರುತ್ತೆ. ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಮುಂಚೆಗಿನ್ನ. ಸೊ ಎಲ್ಲಾದರೂ ಹೋಗ್ಬೇಕಂತಂದರೆ ಬೇಗ ಬಿಟ್ಟು ಬರೋಕ್ಕಾಗ್ತಾ ಇತ್ತು ಆವಾಗ. ಈಗ ಒಂದು ಸ್ವಲ್ಪ ಒಳಗಡೆ ಹೋಗ್ಬೇಕಷ್ಟೇ. ಸೊ ಫೈನಲ್ ಆಗಿ ಎಲ್ಲ ಪೂಜೆನೂ ಮಾಡಿ ಮನೆಗೆಲ್ಲ ಮಂಗಳಾರತಿ ಮಾಡಿ ಸೊ ಈಗ ಹಾಲು ಉಗ್ಸ್ತಾ ಇದ್ದೀವಿ. ಹಾಲು ಉಗ್ಸೋದಕ್ಕೆ ಅಂತ ಇಡ್ತಾ ಇದ್ದೀವಿ. ಯಾವುದೋ ಮಂತ್ರ ಹೇಳ್ತಾರಲ್ಲ, ನನಗೆ ಗೊತ್ತಿಲ್ಲಪ್ಪ. ಸಕ್ಕರೆ ಹಾಕ್ಬೇಕಾ? ಸಕ್ಕರೆ ಹಿಡ್ಕೊಳಮ್ಮ, ಇಲ್ಲ ಹಾಕು. ಫಸ್ಟ್ ಅವನೇ ನೈವೇದ್ಯ ಮಾಡ್ಕೊಂತಾನ. ಒಟ್ಟ ಸತನ ಆಗಲಿ. ನಮ್ಮ ಪಾಪ ಒಂದು ಅವನು ಮಕ್ಕಂಡು ಉಳ್ಳಾಡ್ತಿದ್ನ ಏನ್ರಿ, ಮಕ್ಕಂಡು ಉಳ್ಳಾಡ್ತಿದ್ನ ವಿಡಿಯೋ ಮಾಡೋದಕ್ಕೆ ಸಿಟ್ಟು ಬಂದ್ಬಿಡ್ತಾನೆ. ಸ್ವೀಟ್ ಬೇಡ ಕಣೆ ನನಗೆ. ಪ್ರವೀಣ ನಂಗೆ ಕೊಡೋದು ಸ್ವೀಟ್ ಬೇಡ ನನಗೆ. ತಗ, ಅವಳು ತಿಂದಾಳ ಆಗಲೇ. ಸೊ ಹಾಲೆಲ್ಲ ಉಗ್ಸಿ ಆದಮೇಲೆ ಎಲ್ರಿಗೂ ಹಾಲು ಏನು ಉಕ್ಕಿರುತ್ತಲ್ಲ ಆ ಹಾಲನ್ನ ಕೊಟ್ಟು ಹಾಗೆ ಸ್ವೀಟು ಖಾರ ಕೊಟ್ಟಿದ್ದಾರಮ್ಮ. ಹಾಗೆ ಬ್ರೇಕ್ಫಾಸ್ಟ್ನ ಅಲ್ಲೇ ಹೊರಗಡೆ ತರಿಸ್ಕೊಂಡಿದ್ವಿ. ಸೊ ಇಡ್ಲಿ ವಡೆ ದೋಸೆ ಎಲ್ಲರೂ ಕೂಡ ತಿಂತಾಯಿದ್ದೀವಿ. ನನಗೂ ದೋಸೆ ತರಿಸ್ಕೊಂಡಿದ್ದೆ. ನಾನು, ನನ್ನ ಮಗ, ನಮ್ಮಮ್ಮ ಮಾತ್ರ ದೋಸೆ, ಉಳ್ದವರೆಲ್ಲ ಇಡ್ಲಿ. ಹಾಗೆ ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಹೊರಗಡೆ ಅಲ್ಲೇ ತಿನ್ಕೊಂಬರ್ತೀವಿ ಅಂತಂದು ಹೋಗಿದ್ದರು.
ನಾವು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮತ್ತೆ ಮಕ್ಕಳನ್ನ ಕರ್ಕೊಂಡು ಏನು ಹೋಗ್ತೀಯ ಬೇಡ ಅಂತಂದ್ರು ನಮ್ಮ ಮನೆಯವರು. ಇಲ್ಲೇ ತಿನ್ನೋಣ ಅಂತಂದು. ಸೊ ನನ್ನ ತಮ್ಮ ತಂದುಕೊಟ್ಟು ಹೋಗಿದ್ದ. ಸೊ ಇವಾಗ ಒಂದು ಸ್ವಲ್ಪ ಮನೆ ತೋರಿಸ್ಬಿಡ್ತೀನಿ ಹಾಗೆ. ಇನ್ನೇನು ಶಿಫ್ಟ್ ಮಾಡಬೇಕು. ಹಾಗಾಗಿ ಎಲ್ಲರೂ ಕೂಡ ಆ ಮನೆ ಹತ್ರ ಹೋಗಿದ್ದಾರೆ. ಸೊ ನಾವಿಲ್ಲೇ ಉಳ್ಕೊಂಡಿದ್ದೀವಿ. ಇದು ಬಂದ್ಬಿಟ್ಟು ಹಾಲು. ಹಾಲ್ ಅಂತೂ ತುಂಬ ದೊಡ್ಡದಾಗಿದೆ ಹಾಲು. ಎಲ್ಲ ಕಡೆ ಗಾಳಿ, ಬೆಳಕು ಸಫಿಷಿಯೆಂಟ್ ಆಗಿದೆ. ಸೊ ಇದೆಲ್ಲ ರಾಡೆಲ್ಲ ಹಾಕ್ಸ್ಕೊಟ್ಟಿದ್ದಾರೆ. ಕರ್ಟನ್ ಹಾಕ್ಕೊಳ್ಳೋದಕ್ಕಿರಲಿಲ್ಲ. ಓನರೇ ಹಾಕ್ಸ್ಕೊಟ್ಟಿದ್ದಾರೆ. ಸೊ ಈ ಕಡೆ ಬಂದರೆ ಕಿಚನ್ನು. ಹಾಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲೇ ಕಿಚನ್ನಲ್ಲೇನೆ. ಹಾಗೆ ಸ್ಟೋರೇಜ್ ಸ್ಪೇಸ್ ಅಂತೂ ತುಂಬಾ ಇದೆ. ಮೇಲ್ಗಡೆನೂ ಇದೆ, ಕೆಳಗಡೆನೂ ಇದೆ. ಸೊ ಸ್ಟೋರೇಜ್ ಅಂತೂ ಸಿಕ್ಕಾಪಟ್ಟೆ ಇದೆ. ಪ್ಲೇಟ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೂ ಕೂಡ ಟ್ರೇ ಎಲ್ಲ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಓನರ್ ಮನೆ ಯಾವ ರೀತಿ ಇದೆ ಅದೇ ರೀತಿನೇ ಇದೆ. ಈ ಕಡೆ ಬಾತ್ರೂಮು. ಸೊ ರೈಟ್ ಸೈಡಿಗೆ ಬಂದರೆ ಒಂದು ಬೆಡ್ರೂಮು, ಹಾಗೆ ಒಂದು ಚಿಕ್ಕದಾಗಿ ಒಂದು ವಾರ್ಡ್ರೋಬ್ ಮಾಡಿದ್ದಾರೆ. ಪೇಂಟ್ ಮಾಡೋಕ್ಕೆ ಅಂತಂದು ಸ್ಟ್ಯಾಂಡ್ ಇಟ್ಟಿದ್ರು. ಸೊ ಅದನ್ನ ಇಲ್ಲೇ ಬಿಟ್ಟೋಗಿದ್ದಾರೆ. ಅದನ್ನು ಕೂಡ ಅವ್ರು ತಗೊಂಡು ಹೋಗ್ತಾರೆ ಆಮೇಲೆ. ಸೊ ಈ ಕಡೆನೂ ಕೂಡ ಮೇಲ್ಗಡೆನೂ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗೆ ಈ ರೂಮು ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಸೊ 2 ರೂಮಲ್ಲೂ ಒಂದು ಕಾಮನ್ ಬಾತ್ರೂಮು, ಹಾಗೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಈ ಕಡೆ ನೋಡಿದ್ರೆ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ನೋಡಿ. ಹಾಗೆ ಹೊರಗಡೆ ಈ ಥರ ಬಾಲ್ಕನಿ ಇದೆ ಅಷ್ಟೇ. ಇಷ್ಟೇ ಮನೆ ಇರೋದು. ಬಟ್ ತುಂಬ ಗಾಳಿ ಬೆಳಕು ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ತುಂಬ ಸೈಲೆಂಟ್ ಏರಿಯಾ. ನನ್ನ ಮಗ ಖಾಲಿ ರೋಡ್ ಅಂತ ಒಬ್ಬನೇ ವಾಕಿಂಗ್ ಮಾಡೋದಕ್ಕೆ ಹೋಗಿ ಏನು ಮಾಡ್ಕೊತಾನೆ ನೋಡಿ, ಬಿದ್ದುಬಿಟ್ಟ. ಬಟ್ ಶೂ ಹಾಕ್ಕೊಂಡಿರೋದಕ್ಕೆ, ಪ್ಯಾಂಟ್ ಹಾಕ್ಕೊಂಡಿರೋದಕ್ಕೆ ಏನೂ ಏಟಾಗಲಿಲ್ಲ. ಅವನೇ ಎದ್ದು ಬಂದು ಕೂತ್ಕೊಂಡ. ಅವನಿಗೆ ಒಂದು ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿಸಿ ಕರ್ಕೊಂಬಂದೆ. ತಿಂದಮೇಲೆ ಒಂದು ಸ್ವಲ್ಪ ವಾಕಿಂಗ್ ಮಾಡಬೇಕು ಅವನು. ಇಲ್ಲಾಂದರೆ ನನಗೆ ಹೊಟ್ಟೆ ನೋವು ಅಂತಾನೆ ಹೊಟ್ಟೆ ಭಾರ ಆಗಿ. ಅಷ್ಟೊತ್ತಿಗೆ ನನ್ನ ತಮ್ಮ, ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಎಲ್ಲನೂ ಶಿಫ್ಟ್ ಎಲ್ಲ ಮಾಡಿದ್ರು ಪಾಪ. ಅವ್ರ ಫ್ರೆಂಡ್ಸು ಅವನು ಸೇರಿ ಯಾರೋ ಇದು ಲೇಬರ್ ಸಿಗಲಿಲ್ಲಂತೆ. ಸೊ ಟ್ರಕ್ಕನಷ್ಟೇ ಬಂದಿದ್ದ. ಅವ್ರ ಜೊತೆಗೆ ಲೇಬರ್ ಯಾರೂ ಇರಲಿಲ್ಲ. ಹಂಗಾಗಿ ನಮ್ಮ ಪ್ರಶಾಂತನ ಫ್ರೆಂಡ್ಸೇ ಬಂದು ಪಾಪ ಎಲ್ಲ ಸಪೋರ್ಟ್ ಮಾಡಿದ್ರು, ಎಲ್ಲ ಹೆಲ್ಪ್ ಮಾಡಿದ್ರು. ಸೊ ಬೆಳಿಗ್ಗೆ ಟಿಫನ್ ಮಾಡಿದ್ವಲ್ಲ, ಅಮ್ಮ ಅಲ್ಲೇ ಚಿತ್ರಾನ್ನ ಮಾಡ್ತೀನಿ ಅಂತ ಹೇಳಿದರು ಮಧ್ಯಾಹ್ನಕ್ಕೆ. ಸೊ ಎಲ್ಲೆಲ್ಲಿ ತರಕಾರಿ ಏನೇನಿದೆ ಎಲ್ಲ ಹುಡುಕಿ ಚಿತ್ರಾನ್ನ ಮಾಡಿದ್ವಿ. ಸೊ ಅಲ್ಲೇ ಊಟ ಮಾಡಿಕೊಂಡು ಅಮ್ಮ ಎಲ್ಲ ಸೆಟ್ ಮಾಡ್ಕೊತೀನಿ ಕರ್ಕೊಂಡು ಹೋಗು ಅಂತಂದು ಹೇಳ್ತಾಯಿದ್ರು. ಸೊ ಎಲ್ಲ ಡಸ್ಟ್ ಎಲ್ಲ ಜಾಸ್ತಿ ಇತ್ತಲ್ಲ, ಹಂಗಾಗಿ ಇವಳು ಮನೆಗೆ ಹೋಗೋಣ ಅಂತ ಹೇಳ್ತಾಯಿದ್ಲು. ಸೊ ಹಂಗಾಗಿ ನಾವು ಅಲ್ಲಿಂದ ಊಟ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್